ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಿತ್ಯ ಯಶ್. ಗೈಸ್, ಈ ವಿಡಿಯೋದಲ್ಲಿ ನಾನು ಮಾರ್ಕೆಟ್ ಅಲ್ಲಿ ಲೇಟೆಸ್ಟ್ ಆಗಿ ನಥಿಂಗ್ ಫೋನ್ ಅವರ ಕಡೆಯಿಂದ ಬಿಡುಗಡೆ ಆಗಿರುವ 5G ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಲೇಟೆಸ್ಟ್ ಆಗಿ ನಥಿಂಗ್ ಫೋನ್ ಅವರ ಕಡೆಯಿಂದ ಬಿಡುಗಡೆ ಆಗಿರುವ ಸ್ಮಾರ್ಟ್ ಫೋನ್ ಯಾವ್ದಪ್ಪ ಅಂದ್ರೆ ಅದೇ ನಥಿಂಗ್ ಫೋನ್ 2A 5G ಸ್ಮಾರ್ಟ್ ಫೋನ್. ಇನ್ನು ಈ ಫೋನ್ ನಾನು ವಿವರಣೆ ಮಾಡೋ ಟೈಮ್ ಅಲ್ಲಿ ಸುಮಾರು 24,000 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಇನ್ನು ಈ ಫೋನಿನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಇನ್ನು ಈ ಫೋನಿನ ಫ್ರಂಟ್ ಗೆ ಬಂದ್ರೆ ಬೆಜಲ್ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಗೋರಿಲ್ಲಾ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜ್ ಗೆ ಗೋರಿಲ್ಲಾ ಗ್ಲಾಸ್ ಕೊಟ್ಟಿದ್ದಾರೆ ಅಂದ್ರೆ ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು. ಈ ಫೋನಿನ ಬ್ಯಾಗ್ ಗೆ ಬಂದ್ರೆ ಪ್ಲಾಸ್ಟಿಕ್ ಬ್ಯಾಗ್ ನೀಡಲಾಗಿದೆ. ಅದರ ಜೊತೆಗೆ ನಥಿಂಗ್ ಅವರು ಅವರ ಎಲ್ಲಾ ಫೋನಿಗೆ ಕೊಡೋ ತರಾನೇ ಈ ಫೋನಿಗೂ ಕೂಡ ಗ್ಲಿಫ್ ಇಂಟರ್ಫೇಸ್ ಕೊಟ್ಟಿದ್ದಾರೆ. ಪರ್ಸನಲಿ ನನಗೆ ಈ ಗ್ಲಿಫ್ ಇಂಟರ್ಫೇಸ್ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಇವರ ಫಸ್ಟ್ ಫೋನಿಗೂ ಈ ಫೋನಿಗೂ ಅದೇ ಗ್ಲಿಫ್ ಇಂಟರ್ಫೇಸ್, ಏನು ಡಿಸೈನ್ ಒಂದು ಚೇಂಜ್ ಇರುತ್ತೆ ಅಷ್ಟೇ. ಇನ್ನು ಈ ಫೋನಲ್ಲಿ IP54 ವಾಟರ್ ರೆಸಿಸ್ಟೆನ್ಸ್ ನೀಡಲಾಗಿದೆ. ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು. ಈ ಫೋನಿನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ ಸುಮಾರು 6.7 ಇಂಚಿನ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ನೀಡಲಾಗಿದೆ. ಈ ಪ್ರೈಸ್ ರೇಂಜಿಗೆ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂದ್ರೆ ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು. ಈ ಫೋನ್ 120 Hz ರಿಫ್ರೆಶ್ ರೇಟ್ ಹೊಂದಿದೆ ಹಾಗೂ ಈ ಫೋನ್ HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಈ ಪ್ರೈಸ್ ರೇಂಜಿಗೆ HDR10+ ಕೊಟ್ಟಿದ್ದಾರೆ ಅಂದ್ರೆ ಸೂಪರ್ ವಿಷಯ ಅಂತಾನೆ ಹೇಳ್ಬಹುದು. ಈ ಫೋನ್ 2 ವೇರಿಯಂಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಒಂದು 8GB RAM 128GB ಇಂಟರ್ನಲ್ ಸ್ಟೋರೇಜ್, ಮತ್ತೊಂದು 12GB RAM 256GB ಇಂಟರ್ನಲ್ ಸ್ಟೋರೇಜ್. ಈ ಫೋನ್ ಅಲ್ಲಿ LPDDR5X ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಇದೊಂದೇ ನೋಡಿ ಚೆನ್ನಾಗಿರೋ ಫೀಚರ್ ಅಂದ್ರೆ ಈ ಫೋನ್ ಅಲ್ಲಿ. ಇನ್ನು ಈ ಫೋನ್ ಅಲ್ಲಿ ಸ್ಟೋರೇಜ್ ಟೈಪ್ UFS 3.1 ನೀಡಲಾಗಿದೆ. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಈ ಫೋನಿನ ಪ್ರೊಸೆಸರ್ ಬಗ್ಗೆ ಹೇಳೋದಾದ್ರೆ, ಈ ಫೋನ್ ಅಲ್ಲಿ MediaTek Dimensity 7200 Pro 5G ಪ್ರೊಸೆಸರ್ ನೀಡಲಾಗಿದೆ. ನನ್ನ ಪ್ರಕಾರ ಈ ಪ್ರೊಸೆಸರ್ ಚೆನ್ನಾಗೇ ಇದೆ. ಆದ್ರೆ ಈ ಪ್ರೈಸ್ ರೇಂಜಿಗೆ ಇವರು ಇನ್ನೂ ಚೆನ್ನಾಗಿರೋ ಪ್ರೊಸೆಸರ್ ಕೊಡ್ಬೋದಿತ್ತು. ಯಾಕಂದ್ರೆ ಬೇರೆ ಬ್ರ್ಯಾಂಡ್ಗಳೆಲ್ಲ ಬರೀ 20,000 ರೂಪಾಯಿಗೆ ಚೆನ್ನಾಗಿರೋ ಪ್ರೊಸೆಸರ್ ಕೊಡ್ತಾರೆ. ಇವ್ರು 24,000 ರೂಪಾಯಿಗೆ ಈ ಪ್ರೊಸೆಸರ್ ಕೊಡ್ತಾ ಇದಾರೆ ಅಂದ್ರೆ ನೀವೊಂದ್ಸರಿ ನೋಡೇ ತಗೊಳ್ಳಿ. ನಾನು ಸರ್ಚ್ ಮಾಡಿರೋ ಪ್ರಕಾರ ಈ ಫೋನ್ ಸುಮಾರು 6.25 ಲಕ್ಷ ರೇಟಿಂಗ್ಸ್ ಕೊಡ್ತಾ ಇದೆ. ಈ ಫೋನಿನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ ಮೇನ್ ಕ್ಯಾಮ್ರಾ 50 MP ಹಾಗೂ ಫ್ರಂಟ್ ಕ್ಯಾಮ್ರಾ 32 MP ನೀಡಲಾಗಿದೆ. ಹಾಗೂ ಈ ಫೋನ್ 5000 mAh ಬ್ಯಾಟರಿ ಕೆಪಾಸಿಟಿ ಹೊಂದಿದೆ. ಇನ್ನು ಈ ಫೋನ್ ಅಲ್ಲಿ OS ಮೇಲೆ ರನ್ ಆಗ್ತಾ ಇರುವ Android 14 ನೀಡಲಾಗಿದೆ. ಎಲ್ಲಾ ಬ್ರ್ಯಾಂಡ್ಗಳು ಕೊಡೋ ತರನೇ ಇವರು ಕೂಡ Android 14 ಕೊಟ್ಟಿದ್ದಾರೆ. ಹಾಗಿದ್ರೆ ನೀವು ಕೇಳಬಹುದು, ಈ ಫೋನ್ ತಗೊಳ್ಬಹುದಾ ತಗೊಳ್ಬೇಡ್ದ ಅಂತ. ನನ್ನ ಪ್ರಕಾರ ಈ ಫೋನ್ ಈ ಪ್ರೈಸ್ ರೇಂಜ್ಗೆ ವರ್ತ್ ಅಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಈ ಫೋನ್ ಒಂದು 20-21,000 ರೂಪಾಯಿಗೆ ಸೇಲ್ ಆಗ್ತಾ ಇದ್ದಿದ್ರೆ ಈ ಫೋನ್ ನೀವು ಆರಾಮ್ಸೆ ತಗೊಬಹುದಿತ್ತು. ಯಾಕಂದ್ರೆ ಬೇರೆ ಬ್ರ್ಯಾಂಡ್ಗಳೆಲ್ಲ ಕಮ್ಮಿ ಪ್ರೈಸಿಗೆ ಈ ಫೀಚರ್ಸ್ ನ ಕೊಡ್ತಾರೆ. ಇವರು ಜಾಸ್ತಿ ರೇಟಿಗೆ ಈ ಫೀಚರ್ಸ್ ನೆಲ್ಲ ಕೊಡ್ತಾ ಇದ್ರೆ ತಾಣಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡಿ ತಗೊಳ್ಳಿ. ಸೊ ಗೈಸ್, ಇದಿಷ್ಟು ಈ ಫೋನಿನ ವಿವರಣೆ ಆಗಿತ್ತು. ಇದೇ ತರಹದ ಹೊಸ ಫೋನಿನ ಕನ್ನಡದ ವಿವರಣೆಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.